ಬಹುತೇಕ ದೇವರ ಗುಡಿಯ ಮುಂದೆ ರಕ್ತದ ಮಡುವಲ್ಲಿ ಮಲಗಿದ್ದ ಹುಡುಗಿಯನ್ನ ನೋಡಿದವರಿಗೆಲ್ಲ ಅಯ್ಯೋ ಅನಿಸಿದೆ. ಅವನೆಂಥ ನೀಚನಪ್ಪ ಅಂತ ಬೈಕೊಂಡಿದ್ದಾರೆ. ಆದರೆ ಪೊಲೀಸರು ತನಿಖೆಗಿಳಿದಾಗ ಜನ ಬೈದಿದ್ದು ಹುಡುಗಿಯ ತಾಯಿಯನ್ನ. ಹಾಗಾದ್ರೆ ಅಲ್ಲಿ ಆಗಿರೋದೇನು? ಅನುಷಾದು ನಿಜಕ್ಕೂ ಕರುಣಾಜನಕ ಸ್ಥಿತಿ. ಎಂದಿನ ಹಾಗೆ ಕಾಲೇಜ್ಗೆ ಹೋಗಿದ್ದ ಹುಡುಗಿಗೆ ಅವತ್ತು ಇಂಥದ್ದೊಂದು ದುರಂತ ನಡೆಯಬಹುದು ಅನ್ನೋ ಸಣ್ಣ ಕಲ್ಪನೆಯೂ ಇರಲಿಲ್ಲ. ಅಚಾನಕ್ಕಾಗಿ ಅನಾಹುತ ನಡೆದು ಹೋಗಿತ್ತು. ನಾನೇನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಆಕ್ಸಿಡೆಂಟಲ್ ಆಯಿತು. ಆ ದುರ್ಘಟನೆ ಏನೋ ಅಚಾನಕ್ಕಾಗಿರ್ಬೇಕು. ಆದ್ರೆ ಆ ಭಾಗದ ಜನ ಹೇಳೋ ಪ್ರಕಾರ ಆ ಹುಡುಗ ಅನುಷಾಗಾಗ್ಲಿ ಅವರ ಮನೆಯವರಿಗಾಗ್ಲಿ ಅಪರಿಚಿತ ಅಲ್ಲ. ಅವನು ಈ ಹಿಂದೆ ಅವರ ಮನೆಗೂ ಬರ್ತಿದ್ದ. ಮೋಸ್ಟ್ಲಿ ಅನುಷಾ ಕನಕಪುರದಲ್ಲಿದ್ಕೊಂಡು TCH ಓದ್ತಾ ಇದ್ದಾಗ ಇವಳ ಅವನ ಪರಿಚಯ ಆಗಿ ಪ್ರೇಮವಾಗಿತ್ತೇನೋ ಅಂತಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲೂ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಈಗ ಅನುಷಾ ಬೇರೆಯಾಗೋಣ ಅಂತ ಅಂದಿದ್ರಿಂದ ವೆಂಕಟೇಶ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ ಅನ್ನಿಸಿತ್ತು. ಇಂಥ ಸಂದರ್ಭದಲ್ಲಿ ಹುಡುಗಿಯನ್ನ ಯಾರು ಇದ್ರ ಬಗ್ಗೆ ಅಂತ ಕೇಳಲಾಗಿ ಆಕೆನೂ ಹಾಗೂ ಕನಕಪುರದ ವೆಂಕಟೇಶ ಎಂಬ ಹುಡುಗನ ಜೊತೆ ಕಳೆದ 1 ವರ್ಷಗಳಿಂದ ಪ್ರೇಮಿಸ್ತಾ ಇದ್ದರು. ಈ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಈ ಕೊಳ್ಳೇಗಾಲಕ್ಕೆ ಕನಕಪುರದಿಂದ ಕೊಳ್ಳೇಗಾಲಕ್ಕೆ ಬಂದು ಭೇಟಿಯಾದಾಗ ಅನುಷಾ ಇನ್ನು ಯಾವುದೇ ರೀತಿಯ ಈ ಪ್ರೇಮವನ್ನು ಮುಂದುವರಿಸೋದು ಬೇಡ, ನಿನ್ನ ಕೆಲಸ ನೀನು ಮಾಡ್ಕೋ, ನನ್ನ ಕೆಲಸ ನಾನು ಓದ್ತಾ ಇದ್ದೀನಿ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಇದರಿಂದ ವ್ಯಗ್ರಗೊಂಡಂತಹ ವೆಂಕಟೇಶ ಪ್ರೇಮಿ ತನ್ನ ಅನುಷಾಳಿಗೆ ಚಾಕುನಲ್ಲಿ ಚುಚ್ತಾನೆ. ಇದು ಚುಚ್ಚಿ ಆತ ಆನಂತರ ಓಡೋಗಿದ್ದ ಸಂಗತಿ ನಮಗೆ ತಿಳಿದು ಬಂತು. ಇವರಿಗಾದ್ರೂ ಅಕ್ಕಪಕ್ಕ ಜನ ಹೇಳಿದ್ದೇ ಆ ಕ್ಷಣಕ್ಕೆ ಗೊತ್ತಾಗೋದು. ಇನ್ನು ಅನುಷಾಳ ಮೊಬೈಲ್ ಕಾಲ್ ಡೀಟೇಲ್ ಕೂಡ ಪೊಲೀಸರ ತನಿಖೆಗೆ ಸಹಾಯವಾಗಬಹುದು. ಅದೆಲ್ಲ ಏನೇ ಇರಲಿ, ಅನುಷಾ ಮಾತ್ರ ಆ ಪ್ರೀತಿಯನ್ನ ಒಪ್ಕೊಳ್ಳಲ್ಲ. ಆಕೆ ಸ್ವಲ್ಪ ಚೇತರಿಸಿಕೊಂಡು 4 ಮಾತಾಡಬಹುದು ಅನ್ನೋ ಸ್ಟೇಜ್ಗೆ ಬಂದ ತಕ್ಷಣ ಈ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ಲು. ಅವಳ ಪ್ರಕಾರ ಅವನು ಪರಿಚಯವಾಗಿ 5-6 ತಿಂಗಳಾಗಿದೆ ಅಷ್ಟೇ. ಕಾಲ್ ಬರ್ತಾ ಇಲ್ಲ, ಕಾಲ್ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಪರಿಚಯ ಸ್ವಲ್ಪ ಇತ್ತು, ಹಿಂದೆ ಎಲ್ಲ ಬಂದು ಪ್ರೀತ್ಸು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದ. ಅಂದ್ರೆ ಇಷ್ಟ ಇರಲಿಲ್ಲ. ಕಾಲೇಜ್ಗೆ ಹೋಗುವಾಗ ಬರೋವಾಗ ಪ್ರೀತ್ಸೆ ಅಂತ ಪ್ರಾಣ ತಿಂತ ಇದ್ದವನ ಬಗ್ಗೆ ಈ ಹುಡುಗಿ ಮನೆಯಲ್ಲೂ ಮಾತಾಡಿದ್ಲಂತೆ. ಅಷ್ಟೇ ಅಲ್ಲ, ಸ್ವಲ್ಪ ದಿನ ಭಯದಲ್ಲಿ ಕಾಲೇಜ್ಗೂ ಹೋಗಿರ್ಲಿಲ್ಲ ಅಂತಾರೆ ಅನುಷಾ ತಾಯಿ ಜಯಮ್ಮ. ಹೇಳಿದ್ದೆ ಅಮ್ಮನಿಗೂ ಈ ಥರ ಎಲ್ಲ ಇದೆ ಅಂತ. ಆದರೆ ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ನನಗೆ ಈ ಥರ ನಂಗೆ ಸ್ಕೂಲ್ಗೆ ಹೋಗಲ್ಲ, ನನಗೆ ಟಾರ್ಚರ್ ಇದೆ, ತುಂಬ ಹಿಂಸೆ ಆಗ್ತಿದೆ, ಬೇರೆ ಕಡೆ ಸೇರಿಸ್ಕೊಡಿ ಅಂತಲೇ ಕೇಳಿ ಹತ್ಲು. ನಾವು ಹುಡುಗರು ಕಾಲೇಜಿಗೆ ಸೇರಿಸ್ಬಿಟ್ಟು ಚುಡಾಯಿಸೋದನ್ನೆಲ್ಲ ದೊಡ್ಡದು ಅಂತ ಅಂದ್ಬಿಟ್ಟು ಇಟ್ಕೊಂಡ್ರೆ ನಮಗೆ ಓದೋಕ್ಕೆ ಅಂತೂ ಆಗಲ್ಲ, ಏನು ಸಾಧನೆ ಮಾಡಲಿಕ್ಕಾಗಲ್ಲ. ನಾವು ಯಾರು ಏನು ಅಂತ ವಾಚ್ ಮಾಡ್ತೀವಿ, ನೀವು ಕಾಲೇಜ್ಗೆ ಹೋಗಿ ಅಂತ ನಾವು ಕಾಲೇಜಿಗೆ ಕಳಿಸಿದ್ವಿ. ಪಾಪ ಇವರು 4 ಮಕ್ಕಳಿಗೆ ಪಾಠ ಮಾಡೋ ಮಿಸ್ಸು. ಗೌಡಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಿಸ್ ಆಗಿರೋ ಜಯಮ್ಮ ಮಗಳು ಚೆನ್ನಾಗಿ ಓದ್ಕೊಂಡು ವೈಟ್ ಕಾಲರ್ ಜಾಬ್ ಮಾಡಬೇಕು ಅನ್ನೋ ಕನಸು ಕಂಡವರು. ಅವರಾದ್ರೂ ಹೇಗೆ ಹುಡುಗಿನ ಮನೇಲಿಟ್ಕೋತಾರೆ? ಅನುಷಾ ಸ್ವಲ್ಪ ದಿನ ಮನೆಯಲ್ಲಿರೋದಕ್ಕೆ ಆಕೆಗಿದ್ದ ಭಯ ಕಾರಣ ಅಂತ ಇವರು ಹೇಳ್ತಾರೆ. ಜನರು ಈಕೆ ಮಗಳ ಪ್ರೀತಿ ವಿಷಯ ಗೊತ್ತಾಗಿ ಕಾಲೇಜ್ ಬಿಡಿಸಿದ್ಲು ಅಂತಾರೆ. ಆದ್ರೆ ಜಯಮ್ಮ ಮಾತ್ರ ಅನುಷಾ ವೆಂಕಟೇಶ್ ನಡುವೆ ಪ್ರೀತಿ ಅಲ್ಲ ಸ್ನೇಹನೂ ಇರಲಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಫ್ರೆಂಡ್ ಏನೂ ಇಲ್ಲ ಸರ್, ಫ್ರೆಂಡ್ ಆ ಥರ ಏನೂ ಇಲ್ಲ. ಹಿಂದೆ ಹೋಗೋದು ಬರೋದು, ನೀನು ಲವ್ ಮಾಡು, ಯಾಕೆ ನಾನೇನು ಕಮ್ಮಿ ಚೆನ್ನಾಗಿಲ್ವ, ನಾನು ಚೆನ್ನಾಗಿ ನೋಡ್ಕೋತೀನಿ, ಹಾಗೆ ಹೀಗೆ ಅಂತೆಲ್ಲ ಹಿಂಸೆ ಮಾಡಿದ್ದಾನೆ. ಅದು ತಕ್ಷಣಕ್ಕೆ ಒಂದು ಸ್ವಲ್ಪ ದಿನ ಬಿಟ್ಟು ಅವಳಿಗೆ ತಡ್ಕೊಳಕ್ಕಾಗಿದಾಗ ತುಂಬ ಟಾರ್ಚರ್ ಇದೆ, ಕಾಲೇಜಿಗೆ ಹೋಗಲ್ಲ ಅಂತ ಹೇಳಿದ್ಲು. ಹೊತ್ತು ಎಲ್ಲ ಮಾಡಿದ್ಲು. ಆದರೆ ನಾವು ಮಾರ್ಬಿಟ್ವಿ. ಮಾರಿದ್ದು ಅಂದ್ರೆ ಹಿಂಗಲ್ಲ, ಪ್ರೀತಿಯ ದುರಂತ ಮುಖವನ್ನ ಈ ಫ್ಯಾಮಿಲಿ ನೋಡ್ಬಿಟ್ಟಿದೆ. ಅನುಷಾ ಅಂತೂ ಆವತ್ತು ಅನುಭವಿಸಿದ್ದು ಯಮಯಾತನೆಯನ್ನ. ಅದು ಇವತ್ತಿಗೂ ಆಕೆಯ ಕಣ್ಣಲ್ಲಿ ಹಾಗೇ ಇದೆ. ಅನುಷಾಗೆ ದಿನಾ ದೇವಸ್ಥಾನಕ್ಕೆ ಹೋಗೋ ರೂಢಿ ಏನೂ ಇರಲಿಲ್ಲ. ಅವತ್ತು ಆಕೆ ದೇವರ ಸನ್ನಿಧಿಗೆ ನಡೆದದ್ದು ಅವನಿಗೋಸ್ಕರನೇ. ಆಕೆಯನ್ನ ಅವನೇ ಕರೆದಿದ್ದ.
ಮಾತಾಡಿದ್ದ. ಅದೆಲ್ಲವನ್ನ ಅನುಷಾ ನೆನಪಿಸಿಕೊಂಡಿದ್ಲು. ಅದನ್ನ ಎಲ್ಲರ ಮುಂದೂ ಇಡೋ ಮನಸ್ಸು ಮಾಡಿದ್ಲು. ಆವತ್ತು ನಡೆದದ್ದೇನು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಅನುಷಾ ಬಾಯಲ್ಲೇ ಕೇಳೋಣ.